ನೀರಿನಲ್ಲಿ ಹಾವುಗಳು ಕಚ್ಚುವುದಿಲ್ಲ ಅಂತೀರಾ? ಈ ಸತ್ಯ ತಿಳಿದರೆ ಶಾಕ್ ಆಗ್ತೀರಾ? ನೀರಿನಲ್ಲಿ ಹಾವು ಕಚ್ಚೋದಿಲ್ಲ ಅಂತಾರೆ. ಇದು ಕಟ್ಟು ಕಥೆಯೋ ಅಥವಾ ನಿಜವೋ? ನೀರಿನಲ್ಲಿ ಹಾವು ಕಚ್ಚೋದಿಲ್ಲ. ಬಾಯಿ ತೆರೆದರೆ ಅದಕ್ಕೆ ನೀರು ಹೋಗುತ್ತದೆ. ಅದಕ್ಕೆ ಕಚ್ಚಲು ಆಗೋದಿಲ್ಲ ಅಂತ ನೀವು ಕೂಡ ಕೇಳಿರಬಹುದು. ಆದರೆ ಇದು ನಿಜವೇ ಅಥವಾ ಕೇವಲ ಒಂದು ಕಟ್ಟುಕಥೆಯೇ? ಇವತ್ತು ಇದರ ಹಿಂದಿನ ನಿಜವಾದ ಸತ್ಯವನ್ನು ತಿಳಿಯೋಣ. ಬಹಳ ಜನರು ನೀರಿನಲ್ಲಿ ಹಾವುಗಳು ಕಚ್ಚುವುದಿಲ್ಲ ಎಂದು ನಂಬುತ್ತಾರೆ. ಆದರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ. ಹಾವುಗಳು ನೆಲದ ಮೇಲೆ ಹೇಗೆ ಸುಲಭವಾಗಿ ಕಚ್ಚುತ್ತವೆಯೋ ಅದೇ ರೀತಿಯಲ್ಲಿ ನೀರಿನಲ್ಲೂ ಕೂಡ ಕಚ್ಚಬಲ್ಲವು. ನೀರಿನಲ್ಲಿ ಅವು ವೇಗವಾಗಿ ಚಲಿಸಿ ತಮ್ಮ ವಿಷವನ್ನು ದೇಹಕ್ಕೆ ಸೇರಿಸಬಲ್ಲವು. ತಜ್ಞರ ಪ್ರಕಾರ ನೀರಿನ ಹಾವುಗಳು ಎರಡು ವಿಧಗಳು. ಒಂದು ಸಿಹಿ ನೀರಿನ ಹಾವುಗಳು, ಮತ್ತೊಂದು ಸಮುದ್ರದ ಹಾವುಗಳು. ಸಿಹಿ ನೀರಿನ ಹಾವುಗಳಲ್ಲಿ ಹೆಚ್ಚಿನವು ವಿಷಕಾರಿಯಲ್ಲ. ಆದರೆ ನಾಗರ ಹಾವು, ರಸಲ್ ವೈಪರ್ಗಳಂಥ ವಿಷಕಾರಿ ಹಾವುಗಳು ಕೂಡ ಕೆಲವೊಮ್ಮೆ ನೀರಿಗೆ ಬರುತ್ತವೆ. ಇನ್ನೊಂದೆಡೆ ಬಹುತೇಕ ಎಲ್ಲ ಸಮುದ್ರ ಹಾವುಗಳು ವಿಷಕಾರಿಯಾಗಿದ್ದು ಅವುಗಳ ವಿಷ ಅತ್ಯಂತ ಶಕ್ತಿಶಾಲಿಯಾಗಿದೆ. ಹಾಗಾದರೆ ಹಾವುಗಳು ನೀರಿನಲ್ಲಿ ಏಕೆ ಕಚ್ಚುತ್ತವೆ ಗೊತ್ತಾ? ಮುಖ್ಯವಾಗಿ ಎರಡು ಕಾರಣಗಳಿವೆ. ಮೊದಲನೆಯ ಕಾರಣ, ತಮ್ಮ ರಕ್ಷಣೆಗಾಗಿ ನಾವು ಆಕಸ್ಮಿಕವಾಗಿ ಅವುಗಳ ಹತ್ತಿರ ಹೋದರೆ ಅಥವಾ ಅವುಗಳ ಮೇಲೆ ಕಾಲಿಟ್ಟರೆ ಅವು ಅಪಾಯವೆಂದು ಭಾವಿಸಿ ನಮ್ಮನ್ನು ಕಚ್ಚಬಹುದು. ಎರಡನೆಯ ಮುಖ್ಯ ಕಾರಣ, ಆಹಾರಕ್ಕಾಗಿ ಮೀನು, ಕಪ್ಪೆ ಮತ್ತು ಇತರ ಸಣ್ಣ ಜೀವಿಗಳನ್ನು ಬೇಟೆಯಾಡುವಾಗ ಕೂಡ ಹಾವುಗಳು ನೀರಿನಲ್ಲಿ ಕಚ್ಚುತ್ತವೆ. ಹಾವು ಕಡಿದ ಬಳಿಕ ಪ್ರಥಮ ಚಿಕಿತ್ಸೆ. ಒಂದು ವೇಳೆ ನೀರಿನಲ್ಲಿ ಹಾವು ಕಚ್ಚಿದರೆ ಗಾಬರಿಯಾಗಬೇಡಿ. ಗಾಯವನ್ನು ಸ್ವಚ್ಛವಾದ ನೀರು ಮತ್ತು ಸೋಪಿನಿಂದ ತೊಳೆಯಿರಿ. ಕಚ್ಚಿದ ಭಾಗವನ್ನು ಹೆಚ್ಚು ಅಲುಗಾಡಿಸಬೇಡಿ. ಗಾಯಕ್ಕೆ ಬಿಗಿಯಾಗಿ ಕಟ್ಟುವುದು, ಗಾಯವನ್ನು ಕತ್ತರಿಸುವುದು ಅಥವಾ ವಿಷ ಹೀರುವ ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಅಪಾಯಕಾರಿ. ಆದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಿರಿ. ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನಿಮ್ಮ ಜೀವವನ್ನು ಉಳಿಸಬಹುದು. ಕೊನೆಯದಾಗಿ ಹೇಳುವ ಮಾತೆಂದರೆ, ನೀರಿನಲ್ಲಿ ಹಾವುಗಳು ಕಚ್ಚುವುದಿಲ್ಲ ಎಂಬುದು ಕೇವಲ ಒಂದು ಕಟ್ಟುಕಥೆಯಾಗಿದೆ. ನೀರಿನಲ್ಲಿ ಇರುವಾಗಲೂ ಎಚ್ಚರಿಕೆಯಿಂದ ಇರುವುದು ನಿಮ್ಮ ಜೀವಕ್ಕೆ ಅತ್ಯಗತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಇತರರ ಜೀವವನ್ನು ಉಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ನಮಸ್ಕಾರ, ಧನ್ಯವಾದ.